BJP ಮೇಲಾಗಿರ್ಬೋದು, ಕಾಂಗ್ರೆಸ್ ಮೇಲಾಗಿರ್ಬೋದು, ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಬೆಳೆಗೆ ಏನಪ್ಪ ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಇವ್ರು ಯಾರೂ ಕಾನೂನು ಮಾಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ಸು ಮಾಡ್ತಾ ಇಲ್ಲ, BJPನೂ ಮಾಡ್ತಾ ಇಲ್ಲ. ಇದೇ ನಮ್ಮ ಮೋದಿಯವರು ವಿರೋಧ ಪಕ್ಷದ ಅದರಲ್ಲೂ ಗುಜರಾತದ ಮುಖ್ಯಮಂತ್ರಿ ಇದ್ದಾಗ ಹೇಳಿದರು, ಇಲ್ಲ MS ಸ್ವಾಮಿನಾಥನ್ ಆಯೋಗ ಪ್ರಕಾರ ತರ್ತೀನಿ, ಮಾಡ್ತೀನಿ, ರೇಟ್ ಫಿಕ್ಸ್ ಮಾಡ್ತೀನಿ, ಬೆಂಬಲ ಬೆಲೆ ಅಂತ ಹೇಳಿದರು. ಅದು ಆಗಲಿಲ್ಲ, ಇವತ್ತಿಗೂ ಆಗಿಲ್ಲ. ಕಾನೂನು ಇನ್ನು ಮುಂದೆ ಆಗ್ತದೆ ಗ್ಯಾರಂಟಿ ಇಲ್ಲ. ಬಟ್ ಈ ದಿಸೆಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಪ್ರಯತ್ನ ಮಾಡಲಿ, ಈ ಶುಗರ್ ಫ್ಯಾಕ್ಟ್ರಿನ ಎತ್ತರಕ್ಕೆ ಒಯ್ಯಲಿ, ಬೆಳೆಸಲಿ, ಮತ್ತು ಅಲ್ಲಿ ಜನರಿಗೆ ಉದ್ಯೋಗ ಕೊಡಲಿ, ಮತ್ತು ಅಲ್ಲಿ ದುಡಿತಿರೋದ ಕಾರ್ಮಿಕರಿಗೆ ಉದ್ಯೋಗ ಆಗಲಿ ಅನ್ನುವಂಥ ಮಾತನ್ನು ಹಾರೈಸ್ತಾ ನಮ್ಮ ರೈತರು ಅವ್ರ ಮೇಲೆ ಇಟ್ಟಂಥ ಭರವಸೆ, ಷೇರುದಾರರು ಇಟ್ಟಂಥ ಭರವಸೆ ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲ ಅಂತಲ್ಲ, ನಮ್ಮ ಮಾವಾಗಿರ್ಬೋದು, ನಮ್ಮ ದೊಡ್ಡಪ್ಪ ಆಗಿರ್ಬೋದು, ಇಲ್ಲ ಷೇರುದಾರರಿದ್ದರು, ದುಡಿದಿದ್ದಾರೆ, ಬೆಳೆಸಿದ್ದಾರೆ ಅನ್ನೋ ಮಾತನ್ನು ಇವರು ಬೆಳೆಸಲಿ. ಯಾಕಂದರೆ ಈಗಾಗಲೇ ಅಲ್ಲಿ ಷೇರುದಾರರು ಇವರಿಗೆ ಬೆಂಬಲ ಸೂಚಿಸೋದಷ್ಟೆಲ್ಲ ಆ್ಯಬ್ಸಲ್ಯೂಟ್ ಮೆಜಾರಿಟಿ 15 ಕೊಟ್ಟಿದ್ದಾರೆ. ಇನ್ನು ಇವರು ತಾವು ಅಂದ್ಕೊಂಡಂಗೆ ಅದನ್ನು ಅಭಿವೃದ್ಧಿ ಮಾಡಿ, ಜೊತೆಗೆ ಅಲ್ಲಿ ಕಾರ್ಮಿಕರ ಪೇಮೆಂಟ್ ಇನ್ನುಳಿದ ಎಲ್ಲ ವಿಷಯಗಳನ್ನು ಮಾಡಿದಾರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಪರವಾಗಿ ಜಿಲ್ಲೆಯಲ್ಲಿ ಒಂದು ಸದಭಿಪ್ರಾಯ ಇನ್ನಷ್ಟು ಹೆಚ್ಚಾಗೋದು, ಎರಡು ಮಾತಿಲ್ಲ. ಈಗಾಗಲೇ ಅವ್ರು ಮಾಡ್ತಾಯಿದ್ದಾರೆ, ಇನ್ನೂ ಮಾಡಲಿ ಅನ್ನೋದು ಒಂದು ಹಂಬಲ ಅಂತ ಹೇಳ್ತಾ, ಒಟ್ಟಲ್ಲಿ ರೈತರು ಏನು ಆರೋಪ ಮಾಡಿದ್ದಾರೆ ನಮ್ಮ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ, ಅವ್ರ ಮೇಲೆ ಇದು ಖಾಸಗೀಕರಣ ಮಾಡ್ತೀರಿ, ನೀವು ಇದನ್ನು ದಿವಾಳಿ ಹಬ್ಬಿಸ್ತೀರಿ ಅನ್ನುವಂಥ ಮಾತನ್ನು ಇವ್ರು ಶುರು ಮಾಡೋದು ಇವ್ರ ಮುಂದಿರುವಂಥ ದೊಡ್ಡ ಚಾಲೆಂಜ್. ಇದು ಮಾಡ್ತಾರೆ ಅಂತ ಮತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. ಯಾಚ್ 16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.